ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಾಳೆ ಪಡ್ಡು ಮಾಡೋಣ ಅಂತ ಹೇಳಿ ಇವತ್ತು ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ. ಇದರಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ಹಾಗೆ ಅದೇ ಗ್ಲಾಸಲ್ಲಿ ಅಳತೆಯಲ್ಲಿ ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1 ಕಪ್ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, 2 ಸ್ಪೂನ್ ಅಷ್ಟು ಕಡಲೆಬೇಳೆ, 1/4 ಸ್ಪೂನ್ ಅಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಒಂದೇ ಪಾತ್ರೆಗೆ ಹಾಕ್ಕೊಂಡು ನಾನು ನೀಟಾಗಿ 3 ರಿಂದ 4 ಸರಿ ಚೆನ್ನಾಗಿ ವಾಶ್ ಮಾಡಿ ಆ ನಂತರ ಒಂದು 5 ರಿಂದ 6 ಅವರು ನಾನು ನೆನೆಯೋದಕ್ಕೆ ಇಟ್ಬಿಡ್ತೀನಿ. ಇದು ಚೆನ್ನಾಗಿ ನೆನೆದ ನಂತರ ನಾನು ಪಡ್ಡು ಹಿಟ್ಟಿಗೆ ರುಬ್ಕೋತೀನಿ. ಈಗ ನೋಡಿ 5 ರಿಂದ 6 ಅವರು ಚೆನ್ನಾಗಿ ನೆಂದಿದೆ. ಸೊ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ನೀಟಾಗಿ ನಾವು ದೋಸೆಗೆ ಹೇಗೆ ರುಬ್ಕೋತೀವೋ ನುಣ್ಣಗೆ ಅದೇ ಥರ ಪಡ್ಡು ಹಿಟ್ಟಿಗೂ ಕೂಡ ನಾವು ರುಬ್ಕೋಬೇಕು. ತುಂಬಾ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ರುಬ್ಕೋತೀವೋ ಅಷ್ಟು ಚೆನ್ನಾಗಿ ಪಡ್ಡು ಕೂಡ ಆಗುತ್ತೆ. ಸೊ ಈಗ ನಾನು ಒಂದ್ಸರಿ ರುಬ್ಕೊಂಡಿದ್ದೀನಿ, ಇದನ್ನು ನಾನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಸರಿ ಕೂಡ ನಾನು ಮಿಕ್ಕಿದ್ದೆಲ್ಲ ಅಕ್ಕಿ ಮತ್ತು ಇದೆಲ್ಲ ನೆನೆಸಿಟ್ಟಿದ್ದಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಇನ್ನೊಂದು ಸರಿ ರುಬ್ಕೊಂಡು ಅದನ್ನು ಕೂಡ ನಾನು ಪಾತ್ರೆಗೆ ಸೇರಿಸ್ಕೊಂಡು ಇದಕ್ಕೆ ಉಪ್ಪೇನು ಸೇರಿಸಲ್ಲ, ಹಾಗೆ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಸೊ ಈಗ ಚೆನ್ನಾಗಿ ಓಲ್ ನೈಟು ನೆಂದಿದೆ, ಹಿಟ್ಟು ಉದುಗ್ ಬಂದಿದೆ. ಈಗ ನಾನು ಬೆಳಿಗ್ಗೆ ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉದುಗ್ ಬಂದಿದೆ ಅಂತ. ಸೊ ಇವಾಗ ನಾನು ನೀಟಾಗಿ 1 ರಿಂದ 2 ನಿಮಿಷ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಆನಂತರ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಇವತ್ತು ನಾನು ಮಸಾಲ ಪಡ್ಡು ಮಾಡೋದ್ರಿಂದ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. 1 ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಹಾಗೆ 1 ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಇದನ್ನು ಕೂಡ ನಾನು ಸೇರಿಸ್ಕೊಂಡು ನಾನು ಮಸಾಲ ಪಡ್ಡುಗೆ ರೆಡಿ ಮಾಡ್ಕೋತೀನಿ. ಹಾಗೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ ಅಂದರೆ ಓಮ್ ಕಾಳು ಬರುತ್ತಲ್ಲ, ಸೊ ಅದನ್ನು ಹಾಕ್ತೀನಿ. ಓಮ್ ಕಾಳು ಹಾಕೋದ್ರಿಂದ ಏನಾಗುತ್ತೆ, ಕೆಲವರಿಗೆ ಉದ್ದಿನಬೇಳೆ ಬಳಸಿ ನಾವು ದೋಸೆ ಇಡ್ಲಿ ಏನಾದರೂ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗೋ ಥರ ಇರುತ್ತೆ. ಸೊ ಹೀಗೆ ನಾವು ಅಜ್ವೈನ ಏನಾದರೂ ಬಳಸೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಹಾಗೆ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇದಕ್ಕೆ ಸೇರಿಸ್ಕೊಂಡು ಹಿಟ್ಟು ಎಷ್ಟು ಬೇಕಷ್ಟನ್ನು ನಾನು ಬೇರೆ ಸಪ್ರೇಟ್ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹಿಟ್ಟು ಹಾಗೆ ಎತ್ತಿಟ್ಟಿದ್ದೀನಿ. ಈಗ ನಾನು ಇದಕ್ಕೆ ಒಂದು ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ, ಕಾಯಿ ಚಟ್ನಿ. ಇದರಲ್ಲಿ 1 ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಹಾಗೆ 1 ಸಣ್ಣ ಗೋಲಿ ಗಾತ್ರಕ್ಕೆ ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಕಡಲೆ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ನಾನು ಚಟ್ನಿನ ರೆಡಿ ಮಾಡ್ಕೋತೀನಿ. ಇದಕ್ಕೆ ಕಡಲೆಕಾಯಿ ಚಟ್ನಿ ಆಗಲಿ ಕಾಯಿ ಚಟ್ನಿ ಆಗಲಿ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿವತ್ತು ಕಾಯಿ ಚಟ್ನಿನೇ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ಕೊಂಡ್ರಲ್ಲ, ಇದನ್ನು ನೀಟಾಗಿ ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಚಟ್ನಿ ಕೂಡ ರೆಡಿ ಆಯಿತು. ಇದಕ್ಕೆ ನಾನು ಒಂದು ಸಣ್ಣದಾಗಿ ಒಗ್ಗರಣೆ ಹಾಕೋತೀನಿ. 1 ಸ್ಪೂನಷ್ಟು ಎಣ್ಣೆ, 1/4 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಉದ್ದಿನಬೇಳೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚಟ್ನಿಗೂ ಕೂಡ ಒಗ್ಗರಣೆ ರೆಡಿ ಮಾಡಿಕೊಂಡೆ. ಈ ಕಡೆ ನಾನು ಪಡ್ಡು ಕಲ್ಲಿಟ್ಟಿದ್ದೆ, ಅದು ಕೂಡ ಕಾದಿತ್ತು. ಸೊ ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನಾನು ಹಿಟ್ಟು ಹಾಕೋತಾ ಇದ್ದೀನಿ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಏಕೆಂದರೆ ಹೈ ಫ್ಲೇಮ್ ಆಗಿಬಿಟ್ರೆ ಏನಾಗುತ್ತೆ, ಮೇಲೆಲ್ಲ ಸೀದೋ ಥರ ಆಗುತ್ತೆ, ಹಿಟ್ಟು ಒಳಗಡೆ ಬೇಯೋದಿಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ 1 ರಿಂದ 2 ನಿಮಿಷ ಒಂದು ಕಡೆ ಬೇಯಿಸ್ಕೊಂಡು ಆನಂತರ ತಿರುವಾಗಿ ಮತ್ತೆ 1 ರಿಂದ 2 ನಿಮಿಷ ಇನ್ನೊಂದು ಕಡೆ ಬೇಯಿಸ್ಕೊಂಡ್ರೆ ಪಡ್ಡು ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ, ಹಾಗೆ ಚೆನ್ನಾಗೂ ಕೂಡ ಇರುತ್ತೆ. ನೋಡ್ತಾ ಇದ್ರಲ್ಲ, ಇವಾಗ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಮೆಂತ್ಯ ಮತ್ತು ಕಡಲೆಬೇಳೆ ಅದೆಲ್ಲ ಹಾಕೋದ್ರಿಂದ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಅವಲಕ್ಕಿ ಮತ್ತು ಉದ್ದಿನಬೇಳೆ ಇದೆಲ್ಲ ಸೇರಿಸೋದ್ರಿಂದ ತುಂಬಾ ಗೂಡಾಗಿ ಪಡ್ಡು ಕೂಡ ತುಂಬ ಸ್ಮೂತಾಗಿರುತ್ತೆ. ನೀವು ಮಧ್ಯಾಹ್ನ ಅಲ್ಲ ಸಂಜೆವರೆಗೂ ಇಟ್ಟರೂ ಕೂಡ ಅದು ರಫ್ ಆಗಲ್ಲ, ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಪಡ್ಡು ಅಂತೂ. ನೋಡ್ತಾ ಇದ್ರಲ್ಲ, ಬಿಸಿ ಬಿಸಿ ಪಡ್ಡು ಜೊತೆ ಕಾಯಿ ಚಟ್ನಿ ಕೂಡ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬ ಸ್ಮೂತಾಗಿ ಬಂದಿದೆ ನೋಡಿ, ಒಳ್ಳೆ ಸ್ಪಾಂಜಿನ ಥರ ತುಂಬಾ ಚೆನ್ನಾಗಿತ್ತು. ಒಳಗಡೆ ಕೂಡ ಗೂಡಾಗಿ ತುಂಬ ಚೆನ್ನಾಗಿ ಬೆಂದಿತ್ತು. ನೋಡ್ತಾ ಇದ್ದಾರಲ್ಲ, ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ. ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್.